ನಮಸ್ಕಾರ. ಇವತ್ತಿನ ವಿಡಿಯೋ ಚುನಾವಣಾ ಬಳಿಕದ ರ್ಯಾಲಿ ನಿಫ್ಟಿ 27,000 ತಲುಪಬಹುದೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನವೆಂಬರ್ 2023ರಲ್ಲಿ ನಾವು ವಿಡಿಯೋ ಮಾಡಿದ್ವಿ ಒಂದಷ್ಟು ಅಂಕಿ ಅಂಶಗಳ ಒಡನೆ. ಅಂದರೆ ಪ್ರೀ ಮತ್ತು ಪೋಸ್ಟ್ ಎಲೆಕ್ಷನ್ ಅಲ್ಲಿ ಏನು ರ್ಯಾಲಿ ಆಗ್ಬೋದು. ಅದಾದ್ಮೇಲೆ 2-3 ತಿಂಗಳ ಒಳಗಾಗಿ ನಾವು ಸುಮಾರು ವಿಡಿಯೋಗಳನ್ನು ಮಾಡಿದ್ವಿ. ಯಾವ ರೀತಿ ರ್ಯಾಲಿ ಕಂಟಿನ್ಯೂ ಆಗ್ಬೋದು, ಮತ್ತೆ ಆದಷ್ಟು ಬೇಗ ಇನ್ವೆಸ್ಟ್ ಮಾಡಿ ಮತ್ತೆ ಲಂಸಮ್ ಕೂಡ ಹಾಕ್ಬೋದು ಇತ್ಯಾದಿ. ನಾವು ನಮ್ಮ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ವಿ, ಹಿಸ್ಟ್ರಿ ಯೂಶುವಲಿ ರಿಪೀಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ಸ್. ಆದ್ದರಿಂದ ಯಾವ ರೀತಿ ಹಿಂದಿನ ದಿನಗಳಲ್ಲಿ ಇನ್ವೆಸ್ಟರ್ಸ್ ಬಿಹೇವ್ ಮಾಡಿದ್ರು ಅದೇ ತರನೇ ಈಗಲೂ ಆಗುತ್ತೆ. ಯಾಕಂದ್ರೆ ಇದೀಗ ಎಲೆಕ್ಷನ್ ಇಯರ್. ಈಗ ಆ ಸ್ಟ್ಯಾಟಿಸ್ಟಿಕ್ಸ್ ಅನ್ನು, ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ನಿಫ್ಟಿ ಪರ್ಫಾರ್ಮೆನ್ಸ್ ಬಿಫೋರ್ ಅಂಡ್ ಆಫ್ಟರ್ ಎಲೆಕ್ಷನ್ಸ್. 5 ಎಲೆಕ್ಷನ್ದು ಲೆಕ್ಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 1999 ಎಲೆಕ್ಷನ್ ನಿಫ್ಟಿ 50 ರಿಟರ್ನ್ಸ್ ಇನ್ ಪ್ರೀವಿಯಸ್ 6 months 10.2, ನಿಫ್ಟಿ 50 ರಿಟರ್ನ್ಸ್ ಆಫ್ಟರ್ 6 months 21.4. 2004 ಎಲೆಕ್ಷನ್ ಅಲ್ಲಿ ನಿಫ್ಟಿ 50 ರಿಟರ್ನ್ಸ್ ಪ್ರೀವಿಯಸ್ 6 months 12.4%, ನಿಫ್ಟಿ 50 ರಿಟರ್ನ್ಸ್ ಆಫ್ಟರ್ 6 months 32%. 2009ರಲ್ಲಿ ಪ್ರೀ ಎಲೆಕ್ಷನ್ ರ್ಯಾಲಿ 15.6, ಪೋಸ್ಟ್ ಎಲೆಕ್ಷನ್ ರ್ಯಾಲಿ 13.1. 2014ನಲ್ಲಿ ನಿಫ್ಟಿ 50 ರಿಟರ್ನ್ಸ್ ಪ್ರೀ ಎಲೆಕ್ಷನ್ ರ್ಯಾಲಿ 18.8%, ಪೋಸ್ಟ್ ಎಲೆಕ್ಷನ್ ರ್ಯಾಲಿ 18.78. 2019ನಲ್ಲಿ ಪ್ರೀ ಎಲೆಕ್ಷನ್ ರ್ಯಾಲಿ 22%, ಪೋಸ್ಟ್ ಎಲೆಕ್ಷನ್ ರ್ಯಾಲಿ 1.12%. 2024ರಲ್ಲಿ ಕ್ವಶನ್ ಮಾರ್ಕ್ ಅಂತ ಹಾಕಿದ್ದೇನೆ ಮತ್ತು ಆವರೇಜ್ ಅನ್ನು ತಗೊಂಡದ್ದು. ನಾನು ಹೇಳ್ತಾ ಇರೋದು ಈ ವಿಡಿಯೋನ ನಾವು ಎಲೆಕ್ಷನ್ಗಿಂತ ಮುಂಚೆ 3 ತಿಂಗಳ ಮುಂಚೆನೆ ಪ್ರೊಡ್ಯೂಸ್ ಮಾಡಿದ್ವಿ. ಆವರೇಜು ಪ್ರೀ ಎಲೆಕ್ಷನ್ ರ್ಯಾಲಿ 15.8, ಪೋಸ್ಟ್ ಎಲೆಕ್ಷನ್ ರ್ಯಾಲಿ 17.28. ಎಲೆಕ್ಷನ್ಗಿಂತ ಮುಂಚೆನೆ ನಿಫ್ಟಿ ಇಂಡೆಕ್ಸ್ 6 ತಿಂಗಳ ಮುಂಚೆ 15.8% ಮೇಲಕ್ಕೆ ಹೋಗಿತ್ತು ಅಂತ ಹೇಳಿದ್ವಿ. 6 ತಿಂಗಳ ಒಳಗಾಗಿ 17.28% ಮೇಲಕ್ಕೆ ಹೋಗಿತ್ತು. 2024ರಲ್ಲಿ ಪ್ರೀ ಎಲೆಕ್ಷನ್ ರ್ಯಾಲಿ 13.6% ಇತ್ತು, ಸ್ಲೈಟ್ಲಿ ಲೆಸ್ ದೆನ್ 15.8%. ಈಗ ನಿಫ್ಟಿ ಪರ್ಫಾರ್ಮೆನ್ಸ್ ಬಿಫೋರ್ ಅಂಡ್ ಆಫ್ಟರ್ ಎಲೆಕ್ಷನ್ಸ್ ಆಫ್ಟರ್ 2024 ಪ್ರೀ ಎಲೆಕ್ಷನ್ ರ್ಯಾಲಿ. 2024ರಲ್ಲಿ 13.6% ಮೇಲಕ್ಕೆ ಹೋಗಿತ್ತು ಪ್ರೀ ಎಲೆಕ್ಷನ್ ರ್ಯಾಲಿಯಲ್ಲಿ. ಆದ್ದರಿಂದ ಪೋಸ್ಟ್ ಎಲೆಕ್ಷನ್ ರ್ಯಾಲಿ ಅಂತಂದ್ರೆ 6 ತಿಂಗಳು ಆಫ್ಟರ್ ಎಲೆಕ್ಷನ್. ನಿಫ್ಟಿ 50 ಇಂಡೆಕ್ಸ್ ಆನ್ ದ ಡೇ ಆಫ್ ರಿಸಲ್ಟ್ಸ್ 23,264, ಆಮೇಲೆ ಎಲೆಕ್ಷನ್ ಕೌಂಟಿಂಗ್ ಆದ್ಮೇಲೆ 21,885 ಅಲ್ಲಿ ಕ್ಲೋಸ್ ಆಯಿತು 4th June. ಅಕಸ್ಮಾತ್ ಹಿಸ್ಟ್ರಿ ಏನಾದರೂ ರಿಪೀಟ್ ಆಗಬೇಕು ಅಂತಂದ್ರೆ 2024 ವಿಲ್ ಬಿ ಎ ಪಾಸಿಟಿವ್ ಇಯರ್ ಫಾರ್ ಮಾರ್ಕೆಟ್ಸ್. ನಿಫ್ಟಿ ಏನಾದರೂ ಪೋಸ್ಟ್ ಎಲೆಕ್ಷನ್ ರ್ಯಾಲಿ 17% ಹಾಗೆ ಇರುತ್ತೆ ಅಂತ ಆದ್ರೆ ಅದು ಕ್ಲೋಸ್ ಆಗಬೇಕಾಗಿರೋದು ಬಹಳ ಹೈಯರ್ ಲೆವೆಲ್ ಅಲ್ಲಿ. ಈಗ ನಿಫ್ಟಿ 11 ಮತ್ತು ನಿಫ್ಟಿ 11 ಇಫ್ 17% ಅಪ್ರಿಸಿಯೇಷನ್ ಅಪ್ ಟು 6 months ತಗೊಂಡ್ರೆ ಯಾವ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ದೀನಿ. 3ನೇ ತಾರೀಕು ಜೂನ್ 23,264 ಇತ್ತು. ಲೆವೆಲ್ ಇಫ್ 17% ಅಪ್ರಿಸಿಯೇಷನ್ ಬೇಕು ಅಂತಂದ್ರೆ ಅದು ಬರುತ್ತೆ ಅಂತ ಆದ್ರೆ 27,219. 21,885 4ನೇ ತಾರೀಕು ಜೂನ್ ಮತ್ತೆ 17% ಅನ್ನು ಕೂಡಿಸಿದ್ರೆ 25,605 ಬರುತ್ತೆ. ಆದ್ದರಿಂದ ಹಿಸ್ಟ್ರಿ ಏನಾದರೂ ರಿಪೀಟ್ ಆಗುತ್ತೆ ಅಂತಂದ್ರೆ ಮುಂದಿನ 6 ತಿಂಗಳ ಒಳಗಾಗಿ ನಿಫ್ಟಿ ಇಂಡೆಕ್ಸ್ ರೇಂಜ್ ಅಲ್ಲಿ ಬರಬೇಕು 25,600ರಿಂದ 27,000 ಬೈ ಡಿಸೆಂಬರ್ 2024. ನಿಫ್ಟಿ ಸದ್ಯದ ಮಟ್ಟಿಗೆ 23,500 ಇದೆ ಮತ್ತು ಅದೇನಾದರೂ ರ್ಯಾಲಿ ಆಗಬೇಕು 25,600ಕ್ಕೆ ಅಥವಾ 27,000ಕ್ಕೆ ತಂದ್ರೆ ಅಂದಾಜು ಇವತ್ತಿನಿಂದ 9ರಿಂದ 15% ಮೇಲಕ್ಕೆ ಹೋಗ್ಬೇಕು. ಅಂಕಿ ಅಂಶಗಳು ಮಾರ್ಕೆಟ್ ರ್ಯಾಲಿಗೆ ಒಂದಷ್ಟು ಫೇವರ್ ಕೊಡ್ತಾ ಇದ್ದಾವೆ. ನಿಫ್ಟಿ ಏನಾದರೂ ಮೂವ್ ಆದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಇನ್ನೂ ಒಂದಷ್ಟು ಜಾಸ್ತಿಯಾಗಿ ಮೂವ್ ಆಗಬಹುದು. ನಿಫ್ಟಿ ಏನಾದರೂ ರ್ಯಾಲಿಯನ್ನು ಕಂಡ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಜಾಸ್ತಿ ರ್ಯಾಲಿಯನ್ನು ಕಾಣಬಹುದು. ಇದಕ್ಕೆ ಒಂದೇ ಒಂದು ವ್ಯತಿರಿಕ್ತವಾಗಿರುವಂತಹ ವಿಚಾರ, ಅಕಸ್ಮಾತ್ ಜುಲೈಯಲ್ಲಿ ಬರುವಂತಹ ಬಜೆಟ್ ಅಷ್ಟಾಗಿ ಜನಸಾಮಾನ್ಯರಿಗೆ ಅನುಕೂಲ ಇಲ್ಲ ಅಂತ ಕಂಡು ಬಂದ್ರೆ ಆವಾಗ ಬಹುಶಃ ಮಾರುಕಟ್ಟೆಗೆ
ಒಂದು ಸಣ್ಣ ಬ್ರೇಕ್ ಸಿಗ್ಬೋದು. ಸದ್ಯದ ಮಟ್ಟಿಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಬಹಳ ಸಂತೋಷವಾಗಿರ್ಬೇಕು. ಯಾಕಂದ್ರೆ ಅವರ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಬಹಳಷ್ಟು ಮೇಲಕ್ಕೆ ಹೋಗಿದೆ. ಅಲ್ಲದೆ ಸುಮಾರು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಕೂಡ ಈಗಾಗಲೇ ತಮ್ಮ ಷೇರುಗಳಲ್ಲಿ ಒಂದು ಒಳ್ಳೆಯ ಲಾಭವನ್ನು ಕಂಡುಕೊಂಡಿದ್ದಾರೆ. ಬುಲ್ ಮಾರ್ಕೆಟ್ ಬಂದಾಗ ಒಂದು ನೆನಪಿರಲಿ, ನೀವು ಯಾವುದೇ ಶೇರನ್ನು ತಗೊಂಡ್ರು ಕೂಡ ಅದು ಮೇಲಕ್ಕೆ ಹೋಗುತ್ತೆ. ಆದ್ದರಿಂದ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಆಗಿ ಮುಂದೆ ನೀವು ತಪ್ಪು ಮಾಡಬಾರ್ದು. ಬುಲ್ ಮಾರ್ಕೆಟ್ ಬಂದಾಗ ಇನ್ನೂ ಒಂದು ತಪ್ಪಾಗೋದೇನು ಅಂತಂದ್ರೆ, ಜನ ಓವರ್ ಕಾನ್ಫಿಡೆಂಟ್ ಆಗಿ ಫಂಡಮೆಂಟಲಿ ನಾಟ್ ಸ್ಟ್ರಾಂಗ್ ಷೇರುಗಳಲ್ಲಿ ಹಾಕ್ತಾರೆ, ಮುಂದೆ ಪರಿತಪಿಸುತ್ತಾರೆ, ಪಶ್ಚಾತ್ತಾಪವನ್ನು ಅನುಭವಿಸ್ತಾರೆ. ಅದರಿಂದ ದಯವಿಟ್ಟು ಅಂತಹ ತಪ್ಪನ್ನು ಮಾಡಬೇಡಿ. ಏನಿದ್ದರೂ ಕೂಡ ನಿಮ್ಮದೇ ಆದಂಥ ಒಳ್ಳೆಯ ಅನಾಲಿಸಿಸ್ ಅನ್ನು ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಿಗೆ ಹಾಕಿದ್ರೆ ರಿಸ್ಕು ಅತಿ ಕಡಿಮೆ. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. 2024ರ ಎಂಡ್ನಲ್ಲಿ ನಿಮ್ಮ ಪ್ರಕಾರ ನಿಫ್ಟಿ ಯಾವ ಲೆವೆಲಲ್ಲಿ ಇರಬಹುದು? ಅದನ್ನ ದಯವಿಟ್ಟು ಗೆಸ್ ಮಾಡಿ ಟೈಪ್ ಮಾಡಿ. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.